With the help of Ministry of Culture, Government of India, New Delhi, Cultural Valley Trust Tumkur has presented the play Akshara Gange on 14th March 2021 at the time 6 pm in the place Kannada Bhavana, District Sahit Parishad, Tumkur. For the inauguration of the play, the chief guest is Ugama Srinivas, who done the inauguration, and the chairperson Narsiyappa and the chief guest Bahar Ramakumari and YM Reddy also presented in the inauguration of the program. Next, the play has run by the technicians, mainly by the management Diksha Kote, lighting done by the Girish Hasur, and the costume done by the Shobha Rani. The managing trustee of this Cultural Valley Trust is Prabhu Harsur, and the chief trustee is M.S. Kumarswamy. Rama Srinivas is honored. Next, the Bahar Ramakumari is honored. Next, Y.M. Reddy. And next, Narsiyappa is honored by the Cultural Valley Trust. And now the Dr. K.S. Kumar. Next is Naveen Bhumi. And next, the direction done by Chetan Kumar is also honored. And the music director, that is Chidanand Devmani, is honored. Now all the viewers are eagerly waiting to watch the play after the inauguration program. Now the inauguration program is going to be ended. ನಾವು ಇವತ್ತು ಆಡುತ್ತಿರುವ ನಾಟಕ ಒಬ್ಬ ಸಾಧನೆಯ ಶಿಲ್ಪಿಯ ಕಥೆ. ಗಮನಿತರ, ಅಡೆಗಾಣಿಸಿದವರ, ಅಕ್ಷರ ಕಾಣದವರ, ಸೋತವರ, ಮರೆಯಾದವರನ್ನು ಮೇಲೆತ್ತುವ ಒಬ್ಬ ವಿದ್ಯಾದಾನಿಯ ಕಥೆ. ವಿದ್ಯಾದಾನಿಯ ಕಥೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಅಮೃತೂರಿನಲ್ಲಿ ಮರಿಯಪ್ಪ ಮತ್ತು ಉತ್ತಮ ದಂಪತಿಗಳ ಮಗನಾಗಿ 1915ರಲ್ಲಿ ಜನಿಸಿದ ಒಬ್ಬ ಅಕ್ಷರ ಹಂಚುವವರ ಕಥೆ. ಅಕ್ಷರ ಹಂಚುವವರ ಕಥೆ. ಅಪ್ಪ ನಮ್ಮಪ್ಪ ಹನುಮಪ್ಪ ಏನಾರ ಮಾಡು, ಒಳ್ಳೆದಾದನ್ನು ಮಾಡು. ಹಸಿದವ್ರಿಗೆ ಮುಟ್ಟಿಸಿಕೊಳ್ಳದವ್ರಿಗೆ
ಗರೆ ಮಗ ಭವನಿ ಬಸ ಈ ಮಗಿಗೆ ಏನ್ ಹೆಸರಿರ್ಲಿ ನೀನೇ ಹೇಳವ್ವ. ಇವನು ಕದ್ಲಲುಟ್ಯಾನ. ಭವನಿ ಎಲ್ಲರ ಬೆಳಗಾಗ್ತಾನ. ನಿಗಮ ಪ್ರದೇಶ ಜ್ಞಾನದ ಗಂಗೆಯನ್ನೇ ಹರಿಸ್ತಾನ. ಪ್ರದೇಶ ಗಂಗಾಧರ ಗಂಗಾಧರ ಅಂತ ಹೆಸರು ಒಳ್ಳೆದಾಗುತ್ತೆ. ಹೆಸರು ಬಹಳ ಚೆನ್ನಾಗಿದೆಯವ್ವ. ಗಂಗಾಧರ 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 ಅಕ್ಷರವೇ ಕಾಣದ ಊರಿಗೆ ಅಕ್ಷರವಾಗುವಂತೆ ಬರುತ್ತಿರುವ ಗಂಧಮ್ಮ ಸಾವಿರಾರು ಮಕ್ಕಳ ಗುರುವಾಗಮನಂತೆ. ಕತ್ತಾಲೆಯಲ್ಲಿ ಹರಿವಾರ ಹೊಡಿಬೇಡಪ್ಪ ಹೊಡಿಬೇಡ ಆ ಮೂಕು ಬ್ರೈಟ್ ನನಗೆ ಕೊಡಿ ಆ ಜಗಳ ಬಿಟ್ಟು ಇಬ್ಬರು ನಮಗೆ ಬಾಕಿ ಕೇಳಿಲ್ಲ ಅಂದ್ರೆ ನಮ್ದು ಹೊಸಗೆ ಹೊಡಿತಾರೆ ಇದಕ್ಕೆ ಯಾರಿಗೆ ಕೇಳಕ್ಕೆ ನೀನ್ ಯಾಕೆ ಕೇಳಕ್ಕೆ ದಗ ಅಯ್ಯ ಅದು ಪಾಲ್ ಬರಲ್ಲ ಅದನ್ನೆಲ್ಲರೂ ದೇವರು ಅಂತ ಮುಗಿಸ್ತಾರೆ ಆ ಬದುಕಿದಾಗ ಬಂದು ಬಿಟ್ಬಿಡಿ ಅಯ್ಯ ಅಂತ ಅರೆ ಸುಳ್ಳು ಇದು ದೊಡ್ಡಸ ಅಲ್ಲಿಗೆ ಕೊಡಕ್ಕಿಲ್ಲ ಇದ್ರ ಹೊಟ್ಟೆಗೆ ಪುಕ್ಸಟ್ಟೆ ಮೇವಾಕಕ್ಕೆ ನಮ್ದಕ್ಕೆ ತಲೆಗೆ ಕೆಟ್ಟಿದೆ ಸಂತೆಗೆ ಹೊಡಿತಾರೆ ಮಾಡಬೇಡಯ್ಯ ಕೆಲ ಮಾತಾಯ್ತು ಪೈಸಕ್ಕೆ ಕೊಟ್ಟಿಲ್ಲ ಪುಸ್ತಕ ಸಾಗಕ್ಕೆ ಹಾಕಿಲ್ಲ ದಗ ಅಯ್ಯ ಹಣ ಎಷ್ಟು ಅಂತ ಹೇಳಿದ ನಾನು ತಂದು ಕೊಡ್ತೀನಿ ಪೈಸಾಗೆ ಕೊಡ್ತಾರೆ ನೀನ್ ಕೊಡ್ತೀಯಾ ಎಷ್ಟು ಅಂತ ಹೇಳಿದ ನಾನು ತಂದು ಕೊಡ್ತೀನಿ ठीक है बेटा ನಿಮ್ದಕ್ಕೆ ಪೈಸಾಗೆ ತಂದು ನಮ್ದಕ್ಕೆ ಹಸಗೆ ಉಟ್ಕೊಂಡು ಹೋಗು ಹಸಗೆ ₹5 ಗಂಗಾಧರ ಮನೆಗೆ ಹೋದ ಗಂಗಾಧರ ಅವರ ತಂದೆ ಹತ್ತಿರ ಕಾಡಿ ಬೇಡಿ ₹5 ತೆಗೆದುಕೊಂಡು ಆ ಹಸುಗಳ ಮಾಲೀಕರಿಂದ ಕಡೆಗೆ ಬರುವುದು. बेटा ಪೈಸಾಗೆ ತಂದ್ಬಿಟ್ಟಿ ತಗೋ ಬೇಟಾ ತಗೋ ನಿಂದಕ್ಕೆ ಹಸಗೆ ತಗೋ ನಿಂದಕ್ಕೆ ಪೈಸಾಗೆ ವ್ಯಕ್ತಿ ಎಲ್ಲರ ಮೆಚ್ಚುಗೆ ಪಡೆಯುತ್ತಿದ್ದ. ಪ್ರಕೃತಿಯ ವೀಕ್ಷಣೆ ಮತ್ತು ಅದರ ಚಿತ್ರ ಬರೆಯುವುದೆಂದರೆ ಅವನಿಗೆ ತುಂಬಾ ಇಷ್ಟ. ಹೀಗೆ 4ನೇ ತರಗತಿ ಓದುತ್ತಿರುವಾಗ ಅಲ್ಲಿನ ಶಾಲೆಗೆ ತನಿಖಾಧಿಕಾರಿಗಳು ಬರುತ್ತಾರೆ. ಮುಂದಿನದು ನೀವೇ ನೋಡಿ. ನಮಸ್ತೆ ಮಕ್ಕಳೇ. ಕೂತ್ಕೊಳ್ಳಿ. ಮಕ್ಕಳೇ, ಇವತ್ತು ಪರಿಸರದ ಬಗ್ಗೆ ಅಧ್ಯಯನ ಮಾಡೋಣ. ನಮಸ್ಕಾರ. ಹುಡುಗರು ಹೇಗಿದ್ದಾರೆ ಪರವಾಗಿಲ್ಲ ಸಮೀಕ್ಷೆ ಬಂದಿದ್ದಾರೆ. ಬರೀ ಕಣ್ಪಾಟನೋ ಇಲ್ಲ ಬರೋದನ್ನು ಮಾಡಿಸಿದಿರೋ ಬರವಣಿಗೆಯನ್ನು ಮಾಡಿಸಿದ್ದೀನಿ. ಪರೀಕ್ಷೆ ಮಾಡಿ ನೋಡ್ಬೋದು ವ್ಯರ್ಥವಾಗಿ ಮಾಡ್ಬೋದು. ಬರೀ ಇಲ್ಲ ಬಟ್ಟೆ ನೋಡೋಣ ಬರೀ ನೀನಲ್ಲಪ್ಪ ಮೊದಲು ಬಂದ್ರೆ ಹುಡುಗ ಒಂದು ನೀನಲ್ಲಪ್ಪ ನಿಟ್ಟಿಸಿರುವ ಬಿಸಿಲಿನಲ್ಲಿ ದುಡಿದು ಸತ್ತವನೋ ಅನ್ನವನ್ನು ಸತ್ತವನೋ ಯಾರವನೋ ನಮ್ಮ ರೈತನೋ ಯಾರವನೋ ಅನ್ನದಾತನೋ ಸರಿ ಬದುಕೋಸ್ ನೋಡೋಣ ಎಷ್ಟೇ ನಿಮ್ಗೆ ಯಾರು ಅವ
ಅವನು ನನ್ನ ಮಗನೇ ಸ್ವಾಮಿ. ಹೌದಾ? ಮಗನಿಗೆ ಒಳ್ಳೆ ತರಬೇತಿನೇ ಕೊಟ್ಟಿದ್ದೀರಾ, ಅದಕ್ಕೆ ಇಷ್ಟೊಂದು ಜಾಣ ಇದ್ದಾನೆ. ಹಾಗೇನಿಲ್ಲ ಸ್ವಾಮಿ, ಎಲ್ಲರಂಗೆ ಅವನು ಒಬ್ಬ. ಹೌದಾ? ಸರಿ ಸರಿ. ಮಗು, ನಿನ್ನ ಹೆಸರೇನಯ್ಯ? ಗಂಗಾಧರ. ಗಂಗಾಧರ. ಹೆಸರು ಮುದ್ದಾಗಿದೆ. ಚೆನ್ನಾಗಿ ಓದ್ತಿ. ಇನ್ನೂ ಚೆನ್ನಾಗಿ ಓದ್ಬೇಕು, ಮುಂದೆ ಒಳ್ಳೆ ಭವಿಷ್ಯ ಇದೆ ನಿನಗೆ. ಚೆನ್ನಾಗಿ ಓದ್ಕೋ. ಎಷ್ಟೇ ಹುಡುಗ ತುಂಬಾ ಬುದ್ಧಿವಂತ ಇದ್ದಾನೆ. ಮುಂದಿನ ವರ್ಷ ಮುಗಿತಿದ್ದಂತೆ ತುಮಕೂರಿಗೆ ಬಸ್ ಕಳಿಸಿ. ಹೇಗೋ ಹಾಸ್ಟೆಲ್ ಇದೆ, ಊಟ ವಸತಿ ಎಲ್ಲ ನಡೆಯುತ್ತೆ. ಅಲ್ಲಿ ಸೀಟು ನಾನು ಕೊಡಿಸ್ತೀನಿ. ಹಾಗೆ ಆಗಲಿ ಸ್ವಾಮಿ, ಎಲ್ಲ ನಿಮ್ಮ ಆಶೀರ್ವಾದ. ಶಾರದೆ ಲೋಕ ಪೂಜಿತೆ. ಗಂಗಾಧರಯ್ಯನವರು ಆ ಸ್ಲೇಟ್ ಅನ್ನು ಜೋಪಾನವಾಗಿ ಕಾಪಾಡುತ್ತಿದ್ದರು. ಒಂದು ಸಲ ಆ ಸ್ಲೇಟ್ ಬರೆದು 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 ಕಪ್ಪು ಬಣ್ಣವಿದ್ದದ್ದು ಬಿಳಿ ಬಣ್ಣಕ್ಕೆ ತಿರುಗಿತ್ತು. ಅದನ್ನು ತೊಳೆಯಲೆಂದು ತುಂಬಿ ಹರಿಯುತ್ತಿರುವ ಒಳಗೆ ಹೋದರು. ಆಗ ಸ್ಲೇಟ್ ಹೊಳೆಯಲ್ಲಿ ಕೊಚ್ಚಿ ಹೋಯಿತು. ಗಪನಿ ಗಮ ರೇ ಗಮ ಸರಿ ಗರಿ ಸರಿ ಗನಿ ಸ ಪಗಾಗ ಸರಿ ಪರ ಸರಿ ನೀ ಮಗ ಮಗ ಪಾಗೆ ಸ ಧೀಂತ ಧೀಂತ ನನ ಧರನ ಧೀಂತ ಧೀಂತ ನನ ಧೀಂತ ಧೀಂತ ನನ ಧೀಂತ ಧೀಂತ ನನ ಧರನ ಧಿಗ್ ಧೀಂತ ನನ ಧಿಗ್ ಧೀಂತ ನನ ಧೀಂತ. ಚಿತ್ರಕಾರರು ಪ್ರಕೃತಿಯ ಚಿತ್ರ ಬರೆಯುವುದೆಂದರೆ ಅವರಿಗೆ ತುಂಬಾ ಖುಷಿ. ಹೀಗೆ ಪ್ರಕೃತಿ ಮತ್ತು ಓದಿನಲ್ಲಿ ಮುಂದೆ ಇದ್ದ ಗಂಗಾಧರಯ್ಯನವರು 4ನೇ ತರಗತಿ ಉತ್ತೀರ್ಣರಾಗುತ್ತಾರೆ. ಇತ್ತ ಮರಿಯಪ್ಪ ಮತ್ತು ತಿರುಮಲ್ಲಮ್ಮ. ವಾ ಗಂಗಾಧರನ ಸ್ಕೂಲ್ಗೆ ಓದಕ್ ಕಳ್ಸೋಣ ಅಂತ ಇದ್ದೀನಿ. ಯಾಕೋ ನೀನು ಅವನು ಓದಿಸಲು ಬಾಳ ಬಂದ ನಿನ್ಗೆ ಹಾಕಿದ್ರೇನು? ನಾನು ಕೂಲಿನೋ ನಾಯಿನೋ ಮಾಡಿ ಸಾಕ್ತೀನಿ. ಹಂಗಲ್ಲವಾ? ಹಂಗೂ ಅಲ್ಲ ಹಿಂಗೂ ಅಲ್ಲ. ಮೂತ್ನಂತ ಮಗಿನ ಬಿಟ್ಟಿರೋದಂದ್ರೆ ಹೆಂಗಲ್ಲ? ನನಗೆ ಆಗೋದಿಲ್ಲ. ವಾ ಅಧಿಕಾರಿಗಳು ಬಂದಾಗ ತುಮಕೂರಿಗೆ ಕಳಿಸು, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅರ್ಜಿ ಹಾಕಿದ್ದೀನಿ. ಅಜ್ಜಿ ಆಗ್ತಿರ್ಲಿಲ್ಲ, ಇದು ಕಲ್ಸಕ್ಕಿಲ್ಲ ಅಂದ್ರೆ ಆಯ್ತು. ನೋಡ್ ಮಗ ಹೇಳ್ತೀನಿ, ನನ್ನ ಮೊಮ್ಮಗಿನ ತುಮಕೂರು ಬಿಟ್ಟು ಕಲ್ಸಕ್ಕಿಲ್ಲ ಅಂದ್ರೆ ಕಲ್ಸಕ್ಕಿಲ್ಲ ಅಷ್ಟೇ. ಕಳಿಸಿದ್ರು ಏನಾಯ್ತವ? ಹುಡುಗ ಓದಿದ್ರೆ ಹೀಗೆ ಹೆಂಗೋ ಮನೆ ಮನೆ ಜಮೀನ್ ಕೊಟ್ಟಿದ್ದೀನಿ. ಮಾಡ್ಬೇಕಿರ್ಲಿ ಹುಡುಗ ಸೇವೆ ಮಾಡಿದ್ರೆ ಅವಳಿಗೆ ಒಂದು ಮನೆ ಮಾಡಕ್ಕಿಲ್ಲ. ಹಂಗಲ್ಲ ಶಾಲೆಗೆ ಸೇರ್ಬೇಕಾಗಿತ್ತು. ತುಂಬಾ ದೂರದಿಂದ ಬಂದಿದ್ದೀನಿ. ಗಂಗಾಧರ ಅಂತ ಇವೆಲ್ಲ ನಿನ್ನೆ ಹೇಳ್ತಾರೆ.
ಏನ್ ಮಗನೆ, ಯಾಕು ಹೇಳ್ದೆ ಬಂದ್ಬಿಟ್ಟಿದ್ಯಾ? ಅದು ನೀರು ಅಜ್ಜಿ ನಾನು ತುಮಕೂರಿಗೆ ಹೋದ ಕಳ್ಸಲ್ಲ ಅಂತ ಹೇಳ್ತಿದ್ರಲ್ಲ, ಕಳ್ಸಲ್ಲ ಅಂತ ನಾನೇ ಬಂದ್ಬಿಟ್ಟೆ. ಬಂದೇನಾಯ್ತು? ನಮಸ್ಕಾರ. ಸರ್ ನನಗೆ ಎಲ್ಲಿ ಬರ್ತೀಯ? ಅದು ಕೊಡತ್ತಲ್ಲ. ಅದಕ್ಕೆ ಹೋಗ್ತೀನಿ, ಸ್ವಲ್ಪ ಗಮನ ಇರಲಿ ಈ ಕಡೆ. ಮಂಜ, ಯಾರಾದ್ರೂ ಒಬ್ರು ಇರ್ಬೇಕಲ್ಲ. ಹೇಳ್ದ ಎಂತೆಂದು ದೇಹ ಬಳಸಲಿಲ್ಲ, ಬುದ್ಧಿ ಬಳಸಲಿಲ್ಲ. ಹೇಗಿದ್ದ ಹೇಳು ಹೇಳು. ಐಟಿ ಮಾಡ್ತಾರೆ, ದೇಹ ಬೆಳೆಸಲಿಲ್ಲ, ಎದುರಿಸಿದ್ರು ಒಂದು ಎಚ್ಚರಿಲ್ಲ. ಪುಣ್ಯಂ ಪುರುಷಪೋ 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 ಏನೋ ಮಾಡಪ್ಪ, ಏನಾಯ್ತಲ್ಲಪ್ಪ? ನನ್ನ ಕೆಲಸ ತೆಗೆದು ಬಿಡ್ತಾರೋ ಏನು? ಯಾವ ಕಡಿತು ಹೊಡೆಯಪ್ಪ. ಏಟಾಯ್ತೇನೋ? ಇನ್ಮೇಲೆ ಯಾವುದೇ ಕಾರಣಕ್ಕ ವಿದ್ಯಾರ್ಥಿಗಳು ಹೊಡೆಯಂಗಿಲ್ಲ. ಇವತ್ತಿಗೆ ಕಿತ್ತು ಹೋಗ್ಬಿಡ್ಲಿದು ಈ ವ್ಯವಸ್ಥೆ. ಕಿತ್ತು ಹೋಗಲಿ, ಊರೂರೇ ಬೇಲಿ, ಮುಗಿಲ ಮುಟ್ಟಲಿ, ಮನದ ಮಮತೆ. ಕಿತ್ತು ಹೋಗಲಿ, ಊರೂರೇ ಬೇಲಿ. ಗಂಗಾಧರೆಯನವರು ಪ್ರಕೃತಿಯ ಆರಾಧನೆಯಲ್ಲಿ ಎಷ್ಟು ಉಪಾಸಕರೋ ಕಲಾರಾಧನೆಯಲ್ಲೂ ಅಷ್ಟೇ. ತಮ್ಮ ಚಿತ್ತವನ್ನು ಆಕರ್ಷಿಸಿದ ಚಿತ್ರಗಳನ್ನು ಕಾಗದದ ಮೇಲೆ ಸೆರೆ ಹಿಡಿಯುತ್ತಿದ್ದರು. ತಮಗೆ ಪ್ರಿಯವಾದ ಹಸುಕರು, ಕುರಿಮೇಕೆ, ಹರಿಯುವ ನದಿ, ಹಾರುವ ಹಕ್ಕಿ ಮತ್ತು ಹಸಿರು ಗದ್ದೆಗಳ ರಮ್ಯ ಚಿತ್ರ ಇವುಗಳನ್ನು ರಮಣೀಯವಾಗಿ ಚಿತ್ರಿಸುತ್ತಿದ್ದರು. ಒಂದು ದಿನ ಗಂಗಾಧರೆಯನ್ನವರು ಚಿತ್ರ ಬಿಡಿಸುವುದನ್ನು ಚಿತ್ರಕಲಾ ಶಿಕ್ಷಕರಾದ ಸಿದ್ದಲಿಂಗಯ್ಯನವರು ನೋಡುತ್ತಾರೆ.
ಬಂದಿದ್ದು ನೋಡ್ಲಿಲ್ಲ, ಚಿತ್ರ ಬಿಡಿಸ್ತಿದ್ದೆ. ಚಿತ್ರ ತುಂಬಾ ಚೆನ್ನಾಗಿದೆ. ಚಿತ್ರ ಬಿಡೋದನ್ನ ನೀವು ಎಲ್ಲಿಂದ ಕಲಿತು? ನಿಮ್ ಗುರು ಯಾರು? ಗುರುಗಳೇ, ನನಗೆ ಗುರುಗಳು ಯಾರೂ ಇಲ್ಲ. ಚಿಕ್ಕವನಿಂದಲೂ ಪ್ರಕೃತಿಯನ್ನು ನೋಡುವುದೆಂದರೆ, ಬರೆಯುವುದೆಂದರೆ ತುಂಬಾ ಖುಷಿ. ಹಿಡಿಯುವುದಕ್ಕೆಲ್ಲ ಬರೆತಿರ್ತೀನಿ. ಇದು ಒಳ್ಳೆ ಗುಣ. ಈಗ ಮುಂದೆ ದೊಡ್ಡ ಕಲಾವಿದನಾಗಲಿ. ಬಿಡುವಿನ ವೇಳೆಯಲ್ಲಿ ಅನೇಕ ಹಲವಾರು ಗುರು ಬರ್ತಾರೆ. ನಾಳೆನೇ ಬರಬೇಕು. ನಾಳೆನೇ ಬರ್ತೀನಿ. ಗುರುಗಳೇ, ಯಾರು? ಯಾರದು? ಗುರುಗಳೇ, ನಾನು ಗಂಗಾಧರ. ಬಾರ ಒಳಗೆ. ಗುರುಗಳೇ, ನಾನು ಒಳಗೆ ಬರ್ಬೋದಾ? ಬಾರ ಒಳಗೆ. ಮೇಲು ಕೀಳು ಭೇದ ಮಾವ, ಮೇಲು ಕೀಳು ಭೇದ ಮಾವ, ಬಂದನು ಅರಿಯದೇವಾ. ನಗರ ಮೇಲು ಕೀಳು ಅಂತ ಮಾಡ್ಕೊಂಡಿರೋದು ನಾವು, ದೇವರಲ್ಲ. ತಿಳಿದನೆಯ ಅಭ್ಯಾಸಕ್ಕೆ ಏನಾದ್ರು ತಂದಿದ್ಯಾ? ಅಲ್ಲಿ ಕುತ್ಕೊಂಡು ಅಭ್ಯಾಸ ಮಾಡ್ತಾರೆ. ದಿನದಿಂದ ದಿನಕ್ಕೆ ಗಂಗಾಧರ ಶ್ರದ್ಧೆಯಿಂದ ಕಲಿಯುತ್ತಾ ಹೋದ. ಯಥಾ ಗುರು ತಥಾ ಶಿಷ್ಯ ಎಂಬ ನಮ್ಮ ಪ್ರಾಜ್ಞರ ಹೇಳಿಕೆಯಂತೆ ಈ ಮರಿ ಕಲಾವಿದ ಮುಂಚೆ ಹಿಡಿದು ಚಲಚಿತ್ರ ತೈಲಚಿತ್ರ ಬರೆಯುವುದರಲ್ಲಿ ಪರಿಣಿತನಾದ. ಗುರುಗಳು ಶಿಷ್ಯನನ್ನು ಕಲಾ ಪರೀಕ್ಷೆಗೆ ಕೂರಿಸಿದರು. ಪರೀಕ್ಷಾ ಕೇಂದ್ರ ಬೆಂಗಳೂರು. ಇವನೊಡನೆ ನಾನು ಹೋದೆ. ಫಲಿತಾಂಶ ಪ್ರಕಟವಾದಾಗ ಕಲಾ ಪರೀಕ್ಷೆಯಲ್ಲಿ ನಾನು ಎಣಿಸಿದಂತೆ ವಿಜೇತನಾಗಿದ್ದ. ಮನೆಗೆ ಬರುತ್ತಾರೆ. ಆಗ ಅಲ್ಲಿ ಗುಂಡಪ್ಪನವರು ಸಿದ್ಧಲಿಂಗಯ್ಯನವರಿಗೆ ಗುರುದಕ್ಷಿಣೆ ನೀಡುತ್ತಿರುತ್ತಾರೆ. ಅದನ್ನು ನೋಡಿದ ಗಂಗಾಧರಯ್ಯನವರು ಗುರುಗಳಿಗೆ ನಾನೂ ಗುರುದಕ್ಷಿಣೆ ಕೊಡಬೇಕೆಂದು ಚಿಂತಿಸಿ ತಾನು ಕೂಡಿಟ್ಟ ಎಲ್ಲಾ ದುಡ್ಡು ಸೇರಿಸಿ ಒಂದು ಚಿನ್ನದುಂಗುರ ಮಾಡಿಸಿ ಹಣ್ಣು ಹಂಪಲುಗಳೊಡನೆ ಬರುತ್ತಾರೆ. ಎಲ್ಲಿಂದ ತಂದ್ಯ? ಕರ್ತಂದ್ಯ? ಗುರುಗಳೇ, ನನಗೆ ಗೊತ್ತಿಲ್ಲ ಗುರುಗಳೇ. ನನ್ನಿಂದ ಓದುತ್ತಾ? ಅದು ಏಕೆ ನನಗಿಲ್ಲ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಗುರುಗಳೇ. ನೀನು ಬಡವ ಅಂತ ಹೇಳಿ ವಿದ್ಯೆ ಕಲಿಸ್ತೆ. ಕಳ್ಳ ಅಂತ ಗೊತ್ತಿದ್ರೆ ವಿದ್ಯೆ ಹೇಳಿಸ್ತಿದ್ದೆ. ಗುರುಗಳೇ, ನನಗೆ ಗೊತ್ತಿಲ್ಲ ಗುರುಗಳೇ. ನಾನು ಕೂಡಿಟ್ಟಿದ್ದ ಹಣದಿಂದ ಶೆಟ್ರಂಗಿಗೆ ಒಂದು ಉಂಗ್ರ ಮಾಡಿಸ್ಕೊಂಡ್ಬಂದೆ ಗುರುಗಳೇ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಗುರುಗಳೇ. ಗ್ರಾಮೀಣರ ಸ್ವಾವಲಂಬಿ ಬದುಕಿಗೆ ಖಾದಿ ಗ್ರಾಮೋದ್ಯೋಗದಿಂದ ಮಾತ್ರ ಪರಿಹಾರ. ರಾಟೆ ವಿಮೆ ಇದ್ದಂತೆ. ಮನೆ ಮನೆಯಲ್ಲಿ ರಾಟೆ ತಿರುಗಿದಾಗ ಸ್ವದೇಶಿ ಬೆಳೆಯುತ್ತದೆ. ಮಹಾತ್ಮ ಗಾಂಧೀಜಿಯವರು ಖಾದಿ ಪ್ರಚಾರವನ್ನು ಕೈಗೊಂಡು ದೇಶಾದ್ಯಂತ ಸಂಚಾರ ಹೊರಟರು. ಜನತೆಯನ್ನುದ್ದೇಶಿಸಿ ಅಮೋಘ ಭಾಷಣ ಮಾಡಿದರು. ಗಾಂಧೀಜಿಯವರ ದರ್ಶನಕ್ಕಾಗಿ ಹಳ್ಳಿಗರು ಗಾಡಿಗಳನ್ನು ಕಟ್ಟಿಕೊಂಡು ಹೊರಟರು. ಆ ಅಸಂಖ್ಯಾತ ಜನರ ನಡುವೆ ಶಾಲಾ ಹುಡುಗರಿಗೆ ಗಾಂಧೀಜಿಯವರ ದರ್ಶನ ಬಹುದೂರದಿಂದಲೇ ಆಯಿತು. ಅಹಿಂಸಾ ಮಾರ್ಗದಿಂದಲೇ ನಾವು ಸ್ವತಂತ್ರ ಹೋರಾಟ ಮುಂದುವರಿಸಬೇಕು. ಹಿಂಸೆ
ಅವಕಾಶ ಮಾಡಿಕೊಡಬಾರದು. ಅಸಹಕಾರ ಮಾಡುವ ಮೂಲಕ ಬ್ರಿಟಿಷರೇ ದೇಶ ಬಿಟ್ಟು ಹೋಗುವಂತೆ ಮಾಡಬೇಕು. ಗಾಂಧೀಜಿಯವರನ್ನು ನೋಡಬೇಕೆಂಬ ಮಹದಂಬಲ ಹೊಂದಿದ ಗಂಗಾಧರಯ್ಯನವರಿಗೆ ತೀರಾ ನಿರಾಸೆಯಾಗಿತ್ತು. ಹೀಗಿರುವಾಗ ಗಾಂಧೀಜಿಯವರು ಹರಿಜನರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ಕೊಡಲು ಸ್ವಯಂ ಇಚ್ಛಿಸಿದರು. ದೇಶದ ಪ್ರಗತಿಗೆ ಅಸ್ಪೃಶ್ಯತೆ ಒಂದು ಶಾಪ. ಈ ಬಗ್ಗೆ ಸಮಾಜದಲ್ಲಿ ಸರಿಯಾದ ಅರಿವು ಮೂಡಿಸಬೇಕಾಗಿದೆ. ಅಂದು ರಾತ್ರಿ ಮಹಾತ್ಮ ಗಾಂಧೀಜಿಯವರು ತುಮಕೂರಿನಲ್ಲಿಯೇ ಉಳಿದರು. ಅವರಿಗೆ ಉಪಹಾರವೆಂದು ರಾಗಿ ರೊಟ್ಟಿ ಉಚ್ಚಳ ಚಟ್ನಿಯನ್ನು ಸಿದ್ಧಪಡಿಸಿದರು. ಅದನ್ನು ಸ್ವತಃ ಗಂಗಾಧರಯ್ಯನವರೇ ತಮ್ಮ ಕೈಯಾರ ಗಾಂಧೀಜಿಯವರಿಗೆ ಊಟಕ್ಕೆ ಬಡಿಸಿದರು. सबको सम्मति दे भगवान, सबको सम्मति दे भगवान, सबको सम्मति दे भगवान, सबको सम्मति रघुपति राघव राजा ನಮ್ಮೆಲ್ಲರನ್ನು ಮೈದಡಿಗೆ ಎತ್ತಿನಿಂತು ಮಾತನಾಡಿಸಿದರು. ಇದೇ ನೋಡಿದ್ದೀರಾ, ನಾವೆಲ್ಲ ಚೆನ್ನಾಗಿ ಓದಬೇಕು, ದೇಶದ ಏಳಿಗೆಗೆ ದುಡಿಯಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆಯೇ ಖಾದಿ ಬಟ್ಟೆಯನ್ನೇ ತೊಡೋಣ, ನಾವೇ ನಮ್ಮ ಕೈಯಾರ ನೂಲನ್ನು ತೆಗೆಯೋಣ, ಸತ್ಯದಿಂದ ಬಾಳೋಣ. ನಾವೆಲ್ಲರೂ ಭಾರತೀಯರು, ಒಂದೇ ಕೈಯ ಮಕ್ಕಳೆಂದು ತಿಳಿದುಕೊಳ್ಳೋಣ. ನಿನ್ನಂತೋ ಯಾರು ಇಲ್ವಲ್ಲೋ ನಿನ್ನಂತೋ ಯಾರು ಇಲ್ವಲ್ಲೋ ನಿನ್ನಂತೋ ಯಾರು ಇಲ್ವಲ್ಲೋ. ಈ ಸೌಲಭ್ಯ ಕೊಟ್ಟಿರುವುದು ಕೇವಲ ನಿಮ್ಮ ಅನುಕೂಲಕ್ಕಾಗಿ ಅಲ್ಲ, ನಾಳೆ ನಿಮ್ಮಿಂದ ದೇಶಕ್ಕೆ ಮಹದುಪಕಾರವಾಯಿತೆಂಬ ದೂರದೃಷ್ಟಿಯಿಂದ ಈ ಯೋಜನೆ ಕೈಗೊಂಡಿದೆ. ನೀವೆಲ್ಲರೂ ಶ್ರದ್ಧಾಸಕ್ತಿಗಳಿಂದ ಓದಬೇಕು, ನಾಡಿನ ಮಹತ್ವ ಅರಿಯಬೇಕು. ನಾಳೆ ನೀವು ಆದರ್ಶ ಪ್ರಜೆಗಳಾಗಿ ಬಾಳಿ ದೀನದಲಿತರ ಸೇವೆಗೆ ಮುಂದಾಗಬೇಕು, ಸಮಾಜದ ಸೇವೆಗೆ ತೋಟ ಕಟ್ಟಿ ನಿಲ್ಲಬೇಕು. ಅವರ ಹಿತವಚನಗಳು ಗಂಗಾಧರಯ್ಯನವರ ಮೇಲೆ ಮಹತ್ತರವಾದ ಪರಿಣಾಮವನ್ನುಂಟು ಮಾಡಿತ್ತು. ಅವರಿಗೆ ಸದಾ ಮಹಾರಾಜರ ಗಂಭೀರವಾದ ಮುಖ ಕಣ್ಣಿಗೆ ಕಟ್ಟಿದಂತಿತ್ತು. ಅವರ ಹಿತವಚನ ಸದಾ ಕಿವಿಗಳಲ್ಲಿ ಮಾತನಾಡಿಕೊಳ್ಳುತ್ತಿದ್ದವು. ತಾನೊಬ್ಬ ಸಾಧಕನಾಗಬೇಕು ಎಂಬ ದೃಢ ನಿರ್ಧಾರ ಅವರ ಮನದಲ್ಲಿ ಸುಪ್ತವಾಗಿ ಅಡಗಿತ್ತು. रघुपति राघव राजा राम, पतित पावन सीताराम, ईश्वर अल्लाह तेरो ನಾವು 1933ರಲ್ಲಿ SSLC ಪರೀಕ್ಷೆ ಉತ್ತೀರ್ಣರಾದ ಗಂಗಾಧರಯ್ಯನವರಿಗೆ ಕಾಲೇಜಿನ ಶಿಕ್ಷಣಕ್ಕಿಂತ ಕಲಾ ಶಿಕ್ಷಣ ಪಡೆಯಬೇಕೆಂಬ ಅದಮ್ಯ ಬಯಕೆ ಹುಟ್ಟಿತು. ಅವರ ಕಲಾ ನಿಪುಣತೆಯನ್ನು ಗುರುತಿಸಿದ ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ 5 ವರ್ಷಗಳ ಕಾಲ ಶಿಕ್ಷಣವನ್ನು ನೀಡಿತು. 1936ರಲ್ಲಿ ಹವ್ಯಾರ ಪರೀಕ್ಷೆಯನ್ನು ಮುಗಿಸಿದ ಗಂಗಾಧರಯ್ಯನವರು ವಿದ್ಯಾರ್ಥಿಯ ಜೀವನಕ್ಕೆ ಮಂಗಳ ಹಾಡಿದರು. ನಂತರ ವಿದ್ಯಾ ಇಲಾಖೆಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಪ್ರೌಢಶಾಲೆಯಲ್ಲಿ ಕಲಾ ಶಿಕ್ಷಕರನ್ನಾಗಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿ ನೇಮಕಾತಿ ಕೊಟ್ಟಿತು. ಇಲ್ಲಿ ಜಾತಿ ವ್ಯವಸ್ಥೆ ತಾಂಡವಾಡುತ್ತಿದ್ದರಿಂದ ಗಂಗಾಧರಯ್ಯನವರು ಅದರ ಸುಳಿಯಲ್ಲಿ ಸಿಲುಕಿ ನೊಂದು ಬೆಂದರು. ಗಾಂಧೀಜಿಯವರು ತುಂಬಾ ಸಂತೋಷಪಟ್ಟರು. ಅಂದಿನ ಕಾಲದಲ್ಲಿ ಎಲ್ಲರ ದನಿಯಾಗಿದ್ದ ಅಂಬೇಡ್ಕರ್ ಅವರನ್ನು ಕಣ್ಣಾರೆ ಕಂಡು ಮಾತನಾಡಿಸಿ ಬರುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಂಗಾಧರಯ್ಯನವರ ಮೇಲೆ ತುಂಬಾ ಪ್ರಭಾವ ಬೀರುತ್ತಾರೆ. ಇವರಿಂದ ಅವರ ಬದುಕಿನ ಮೇಲೆ ಹೊಸ ಬೆಳಕು
ಚೆಲ್ಲಿದಂತಾಯಿತು. ಗಂಗಾಧರ, ಬರೀ ನಾನು ಬರೆದ ಪುಸ್ತಕಗಳನ್ನು ಓದುವುದು ಮಾತ್ರವಲ್ಲ, ಅದರ ಆಶಯಗಳಂತೆ ಬದುಕಬೇಕು. ನನ್ನ ಮಾತುಗಳು ಇನ್ನೂ ಜಾರುತ್ತಲೇ ಇವೆ. ಮೊದಲು ನೀನು ಹೋಗಿ ಅಕ್ಷರ ಕಳೆದುಕೊಂಡವರಿಗೆ ಅಂತೆ ಸುಂದರಗೊಳ್ಳಲಿ ಬದುಕ ಚಿತ್ರಿಸ ಹೋಗು. ಬದುಕಿನಲ್ಲಿ ಅಸ್ತಿತ್ವವನ್ನು ಕಳೆದುಕೊಂಡವರ ಆಸ್ತಿಯಾಗಬೇಕು ನೀನು. ನಿನ್ನ ಕೈಯಲ್ಲಿ ಈ ಸಮಾಜದ ಎಲ್ಲ ನೊಂದವರ ಮೇಲೆತ್ತುವ ಶಕ್ತಿ ಇದೆ. ಈ ಜಾಗದಲ್ಲಿ ಅಕ್ಷರಗಳ ಬೀಜ ಬಿತ್ತು ನಿನಗೆ ಒಳ್ಳೆಯ ಫಲ ದೊರೆಯುತ್ತದೆ. ಹರಿಸು ನೀ ಕುಡಿದ ಅಕ್ಷರ ಗಂಗೆಯ, ಮರೆಯದಿರು ನೀ ನಡೆದು ಬಂದ ಈ ದಾರಿಯ. ಶರಣಂ ಗಚ್ಛಾಮಿ ಸಂಗಂ ಶರಣಂ ಆಗಿನ ಸಮಯದಲ್ಲಿ ಗಾಂಧೀಜಿಯವರು ನಡೆಸುತ್ತಿದ್ದ ಬಾಲ ವಿರೋಧ ಚಳವಳಿಯು ಎಲ್ಲಾ ಕಡೆಯಲ್ಲಿಯೂ ತನ್ನ ಪ್ರಭಾವವನ್ನು ಬೀರಿತು. ಆ ಚಳುವಳಿಯಲ್ಲಿ ಗಂಗಾಧರಯ್ಯನವರು ಪಾಲ್ಗೊಂಡರು. ಗಾಂಧೀಜಿಯವರು ಅಸ್ಪೃಶ್ಯತೆ ಆಚರಣೆ ಮತ್ತು ಮದ್ಯಪಾನ ಸೇವನೆ ಒಂದು ರಾಷ್ಟ್ರದ ಅಭಿವೃದ್ಧಿಗೆ ಇರುವ ಮಹಾ ತಡೆಗೋಡೆಗಳು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮದ್ಯಪಾನವು ಭಾರತದ ದುಷ್ಟ ಪದ್ಧತಿಗಳಲ್ಲಿ ಒಂದು. ಮದ್ಯಪಾನ ಮತ್ತು ಮಾದಕ ಪದಾರ್ಥಗಳು ಪಿಶಾಚಿಯ ಎರಡು ಕೈಗಳು. ಇವು ಮನುಷ್ಯನನ್ನು ಅಸಹಾಯಕ ಗುಲಾಮನನ್ನಾಗಿ, ಬುದ್ಧಿ ಭ್ರಷ್ಟನನ್ನಾಗಿ, ಪ್ರಜ್ಞಾಹೀನನಾಗಿಯೂ ಮಾಡುತ್ತವೆ. ಪಾನ ನಿರೋಧವು ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ಬಹಳ ಪ್ರಮುಖವಾದುದು. ನೀವೆಲ್ಲರೂ ಈ ಚಳುವಳಿಯಲ್ಲಿ ಪಾಲ್ಗೊಳ್ಳಿ. ಮದ್ಯ ವ್ಯಸನಿಗಳನ್ನು ಮದ್ಯದಿಂದ ದೂರಪಡಿಸಿ ಸುಭಿಕ್ಷ ರಾಷ್ಟ್ರ ಕಟ್ಟೋಣ. ಎಲ್ಲರೂ ಒಂದಾಗಿ ಬಾಳೋಣ. ಚಳುವಳಿ ಹಾಗೂ ರಾಜಕೀಯದಲ್ಲಿ ಗಂಗಾಧರಯ್ಯನವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಬಾಲಗಂಗನ ಹುಚ್ಚೇಗೌಡನ ಮಾರ್ಗದರ್ಶನದಂತೆ ಕಾಂಗ್ರೆಸ್ ಪಕ್ಷವನ್ನು ಸೇರಿ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಂಗಲ್ ಹನುಮಂತರಾಯನವರ ಸರ್ಕಾರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸುತ್ತಾರೆ. ನಂತರ ಭೂದಾನ ಚಳವಳಿ ಹರಿಕಾರ ಎಂದು ಖ್ಯಾತರಾಗಿರುವ ಆಚಾರ್ಯ ವಿನೋಬಾ ಭಾವೆಯವರು ದೇಶದ ಉದ್ದಗಲಕ್ಕೂ ಕಾಲ್ನಡಿಗೆಯಲ್ಲಿ ನಡೆದು ಸಹಸ್ರಾರು ಸಾಮಾಜಿಕ ಕಾರ್ಯಕರ್ತರಿಗೆ ಪ್ರೇರಣೆಯಾಗಿದ್ದರು. ನೀನಿರುವ ಈ ಜಾಗ ನಮ್ರತೆ, ಬುದ್ಧತೆಯಿಂದ ಕೂಡಿದ ಪ್ರಶಾಂತ ವಾತಾವರಣವಾಗಿದೆ. ಇದು ಶಾಂತಿನಿಕೇತನಂತೆ ಕಾಣುತ್ತಿದೆ. ನೀನು ಇಲ್ಲಿ ಶಾಲೆಗಳನ್ನು ತೆರೆಯು, ಜ್ಞಾನದ ಗಂಗೆಯರಿಸು, ಎಲ್ಲರನ್ನೂ ಸಮಾನವಾಗಿ ಕಾಣು. ಹಿಂದುಳಿದ, ದಲಿತ, ಶೋಷಿತ, ಅಲಕ್ಷಿತ ಸಮಾಜದ ಕಟ್ಟ ಕಡೆಯವರೆಗೂ ಎಲ್ಲರಿಗೂ ಸಮಾನವಾದ ಶಿಕ್ಷಣ ನೀಡು. ಕಲಿಯುವ ಹಸಿವಿರುವವರ ಹಸಿವ ನೀಗಿಸು. ನಾವು ಶಿಷ್ಯನಾಗಬೇಕು. ಶಿಕ್ಷಣ ಎನ್ನುವುದು ಒಂದು ದೊಡ್ಡದಾದ ಆಲದ ಮರ ಇದ್ದ ಹಾಗೆ. ಹೇಗೆ ಆಲದ ಮರದ ಬಿಡಿಲುಗಳು ಮತ್ತೆ ಮತ್ತೆ ಭೂಮಿಯನ್ನು ಸೇರುತ್ತವೆಯೋ, ನಾವು ಸಂಸ್ಕೃತಿಯೆಡೆಗೆ ಸಾಗಬೇಕು. ಪ್ರೀತಿ, ವಿಶ್ವಾಸ, ನಂಬಿಕೆ, ಸಂಬಂಧಗಳನ್ನ ವಿದ್ಯಾರ್ಥಿಗಳಲ್ಲಿ ನಾವು ಕಾಣಬೇಕು. ಅದು ಅವರ ಉಸಿರಾಗಬೇಕು. ಶಿಕ್ಷಣ ಅವರ ಉಸಿರಾಗಬೇಕು. ಬದುಕು ಚಿತ್ರಿಸುವ ಮಹತ್ತರ ಕೆಲಸ ನಿಮ್ಮದು. ನಾನು ತಪಸ್ವಿಯ ಜ್ಞಾನ ತಪಸ್ವಿಯ ಈ ನೆಲದ ಗುರುತಾಗು. ಶಿಕ್ಷಣದ ಭೀಷ್ಮನಾಗು. ಶಿಕ್ಷಣದ ಭೀಷ್ಮನಾಗು.
शरणं संगं शरणं गच्छामि ಜ್ಞಾನದೇಗುಲಗಳಿಗೂ ಅಕ್ಷರಗಂಗೆಯಿದು ಅಕ್ಷರಗಂಗೆಯಿದು ಹರಿಯ ಅಕ್ಷರಗಂಗೆ ಅಕ್ಷರಗಂಗೆ ಮಾರ್ಗದರ್ಶನದಲ್ಲಿ ಚೇತನ್ ರವರ ನಿರ್ದೇಶನದಲ್ಲಿ ನಮ್ಮ ಪ್ರಿನ್ಸಿಪಾಲ್ ಆದಂಥ ಎಸ್ ಕೆ ಕುಮಾರ್ ಅವರಲ್ಲಿ ಮತ್ತು ಎಲ್ಲ ಪಾತ್ರಧಾರಿಗಳನ್ನು ನಾನು ಕೇಳ್ಕೊಂಡು ಬಂದೇನೆ. ಈ ನಾಟಕ ಹೆಚ್ಚು ಹೆಚ್ಚು ಜನಗಳಿಗೆ ತಲುಪಬೇಕು, ಜೊತೆಗೆ ನಾಡಿನಾದ್ಯಂತ ಇದೊಂದು ಪ್ರಯೋಗ ಆಗಬೇಕು ಸರ್. ದಯಮಾಡಿ ಈ ಟೀಮ್ನವರು ತುಂಬ ಉತ್ಸುಕರಾಗಿ ಮಾಡಿದಿರಿ. ಅದರಲ್ಲೂ ಸಹ ನಮ್ಮ ಬಾಲ ಕಲಾವಿದರಂತೂ ಅದ್ಭುತವಾಗಿ ಮಾಡಿದ್ದಾರೆ. ಗಂಗಾಧರನ್ ಪಾತ್ರ ಇರ್ಬೋದು, ನಮ್ಮ ಪಾಪ ಗಡ್ಡ ವಿದ್ಯಾರ್ಥಿ ಅಂತ ತೋರಿಸ್ಕೊಂಡ್ರು ಎಷ್ಟು ಬುದ್ಧಿವಂತ ಇದ್ದಾನೆ ಆಕ್ಟಿಂಗ್ ಅಲ್ಲಿ ಅಂತಕ್ಕಂಥದ್ದು ತೋರಿಸ್ಕೊಟ್ಟಿದ್ದಾನೆ. ಹಾಗಾಗಿ ಎಲ್ಲ ಪುಟಾಣಿ ಕಲಾವಿದರಿಗೆ, ಹಿರಿಯ ಕಲಾವಿದರಿಗೆ, ನಿರ್ದೇಶನ ಮಾಡಿದಂಥವ್ರಿಗೆ, ಪಠ್ಯ ರಚಿಸಿದಂಥವ್ರಿಗೆ, ಸಂಗೀತ ನೀಡಿದಂಥವ್ರಿಗೆ, ಹಾಗೆಯೇ ಸಾಕಾರ ಕೊಟ್ಟಂಥ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಹೆಚ್ಚೆಚ್ಚಿಗೆ ನಾಟಕಗಳಾಗಲಿ, ಪ್ರಯೋಗಗಳಾಗಲಿ ಎಲ್ಲ ಜನತೆಗೆ ತಲುಪಲಿ ಅಂತ ನನ್ನ ಒಂದು ಅಭಿಪ್ರಾಯ.